ಯಜಮಾನ್ರೆ ಕಾಫಿಗೆ ಸಕ್ಕರೆ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಕಾಫಿ ಪುಡಿ ಜಾಸ್ತಿ ಆಯ್ತಾ? ಅಂಥದ್ದೇನಿಲ್ಲ ಕಣೆ, ನೀವು ಸ್ವಲ್ಪ ಸುಮ್ಮನೆ. ಮತ್ತೆ ನನ್ನ ಪ್ರೀತಿ ಜಾಸ್ತಿ ಆಯ್ತಾ? ಸ್ವಲ್ಪ ತೆಪ್ಪನೆ ಕಡೆ. ನಾನು ಈ ಪಾರಿವಾಳಗಳು ಎಲ್ಲಿ ಹೋದ್ವು ಅಂತ ಹುಡುಕ್ತಾ ಇದ್ದೀನಿ. ಅಭಿ, ಕಾಫಿ ಕುಡಿಯೋ ನೆಪ ಮಾಡ್ಕೊಂಡು ಚಪ್ಪಂಗ್ ಡೌ ಹೊಡೆದ್ರೆ ನಾನು ಸುಮ್ಮನೆ ಇರಲ್ಲ. ಅವ್ರಿಗೆ ಎಲ್ಲಿದೆ ಡೌ ಅಂದ್ರೆ ಪಾರಿವಾಳ. ನಾನು ಈ ಮನೆಯ ಪಾರಿವಾಳಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ. ನೀವು ನನಗೆ ಡೌ ಅಂದ್ರ? ನೀವು ಡೌ ಅಲ್ಲ ಬಿಡ್ರಿ. ಮತ್ತಿನ್ನೇನು? ಈ ಮನೆ ಕೆಲಸ ಇರಬಾರ್ದು. ನಾನ್ ಕೆಲಸದವಳಲ್ಲ, ಎಂಎಸ್ಸಿ ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನಂತೆ ಮುಸತಿಕ್ಕ ತಪ್ಪತೇನೆ. ಎಷ್ಟೇ ಕೊಬ್ಬು ನಿಂಗೆ, ನನಗೆ ನಾಯಿ ಅಂತಾನೆ. ಅಯ್ಯೋ, ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಅವ್ರನ್ನ ಬಿಡಿಸಿದ್ರು ಅಷ್ಟೇ, ಬಿಡಿಸ್ತಾ ಇದ್ರು ಅಷ್ಟೇ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಿ. ನಿಮಗಿಂತ ರನ್ನಿಕ್ಕೆ ಜಗಳಾಡೋರೆ ಎಷ್ಟೋ ವಾಸಿ. ಇನ್ನೊಂದ್ಸತಿ ಅದು ಬೇಕು ಇದು ಬೇಕು ಅಂತ ಅಡುಗೆ ಮನೆ ಕಡೆ ಬನ್ನಿ, ಕಾಲು ಮುರಿದು ಬಿಡ್ತೀನಿ. ನಿಮ್ಮಿಂದ ಇಷ್ಟೊಂದು ಹೆಚ್ಕೊಂಡಿದ್ರು. ನನಗೆ ಇವತ್ತೊಂದು ಕ್ಲಿಯರ್ ಆಗ್ಲೇಬೇಕು. ನೀವು ಪಾರಿವಾಳಗಳು ಅಂದಿದ್ದು ಯಾಕೆ? ಈ ಚಂಬಂದ ನಮ್ಮ ತಾಯಣಿಗೂ ಅಲ್ಲ ಕಣ್ರಿ, ಮತ್ತಿನ್ಯಾರಿಗೆ? ನಮ್ಮ ದೇವರು ಕೊಟ್ಟ ತಂಗಿ ಮತ್ತು ನಮ್ಮ ಅಳಿಯಂದ್ರಿಗೆ ಕಣ್ರಿ. ಬಂದೇ ಬಿಡ್ರಪ್ಪ, ಹಂಗೆ ಎಲ್ಲರೂ ಹಾಳಾಗೋಗ್ಬಿಡ್ಬೇಕಿತ್ತ. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಹೋಗಿದ್ವಿ, ಅಲ್ಲಿ ಡ್ಯಾನ್ಸ್ ಏನ್ ಸಕ್ಕತ್ತಾಗಿ ಆಡಿದ್ರು ಬಾವ. ಏನಪ್ಪ, ನಮ್ಮ ಅಣ್ಣ ಏನ್ ಮುಂದೆ ಡ್ಯಾನ್ಸ್ ಮಾಡಿ ತೋರಿಸಿ. ಬಾವ ಈಗ ನೋಡಿದ್ರಿ, ಇದನ್ನ ಯಾವನ ಕುಡ್ತಾ ಅಂತಾರೇನ? ಇನ್ನೊಂದು ಸಲ ಈ ತರ ಕಟ್ಟತನಗಳು ನನ್ನ ಮುಂದೆ ಏನಾದರೂ ಮಾಡಿದೆ ಅಂದ್ರೆ ಬೇಬಿ ಸೊಪ್ಪು ತಂದು ದೆವ್ವ ಬಿಡ್ತೀನಿ. ಯಾಕಣ್ಣಯ್ಯ, ನಮ್ಮ ಯಜಮಾನ್ರು ಚೆನ್ನಾಗಿ ಕುಣಿಲಿಲ್ವಾ? ಲೇ ದೇವರು ಕೊಟ್ಟ ತಂಗಿ, ನಿನ್ನ ಯಜಮಾನಪ್ಪನಿಗೆ ಸಂಪಾದನೆ ಮಾಡೋ ಯೋಗ್ಯತೆ ಅಂತೂ ಇಲ್ಲ, ಬೇಡ. ಕೊನೆ ಪಕ್ಷ ಒಂದು ಟಪ್ಪಂಗುಚ್ಚಿನಾದ್ರು ಕುಣ ಇರ್ಬೇಡ ನಮ್ಮ ಅವನು. ಲೇ ಏನೋ ಈ ಥರ ಪ್ರಶ್ನೆ ಕೇಳ್ಬಿಟ್ಟೆ. ಈ ಹಣ್ಣಮ್ಮನ ಕೂಡ್ತಾರಲ್ಲ, ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ಬೋದು. ಈ ಗಣೇಶನ ಫಂಕ್ಷನ್ಗಳಲ್ಲೂ ಡ್ಯಾನ್ಸ್ ಮಾಡ್ಬೋದು. ಹೆಣ ಹೊತ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಲ್ಲೊಂದು 4 ಸ್ಟೆಪ್ ಹಾಕ್ಬಿಟ್ರೆ ಒಂದು 4-5 ಕಾಸಿಗೆ ದಾರಿ ಆಗ್ಬಿಡ್ತಾ. ಡ್ಯಾನ್ಸ್ ಕಲ್ತ್ಕೊಡು. ಅಲ್ಲೋ ಕಲ್ತ್ಕೊಳಕ್ ಬರ್ಬೇಕಲ್ಲ. ಬರ್ದಿದ್ಮೇಲೆ ಯಾಕಪ್ಪ ಈ ತರ ಅವಮಾನ ಮಾಡ್ಬೇಕು? ಅಲ್ಲೋ ಇದೇ ಚಾನ್ಸು, ಆಸ್ತಿಲ್ ಪಾರ್ಕ್ಗಳು ನಮ್ಮ ಬೇರೆ ಹೋಗೋಣ. ಅಣ್ಣ ತಂಗಿ ಮಧ್ಯೆ ವಿಷ ಬೀಜ ಬಿತ್ತಿದ್ರೆ ಇಲ್ಲೇ ಊತ ಹಾಕ್ಬಿಡ್ತೀವಿ. ಅಯ್ಯೋ, ಹಾಗಿದ್ರೆ ಒಬ್ಬ ಡ್ಯಾನ್ಸ್ ಮೇಸ್ಟರ್ನ ಇಟ್ಟು ನಮ್ಮ ಯಜಮಾನ್ರಿಗೆ ತಪ್ಪಂಗುಚ್ಚಿ ಕಲ್ತ್ಕೊಡು, ಇಲ್ಲ ಅಂದ್ರೆ ಆಸ್ತಿಲ್ ಪಾಲ್ ಮಾಡ್ಕೋ. ಚಪ್ಪ ಗುರುಗಳು ಬಂದ್ಲೇನೆ. ಯಾವ್ದು ಕತೆ? ನಮ್ಮ ಅಳಿಯಂದಿರಿಗೆ ಚಪಾತಿ ಹೇಳ್ಕೊಡೋದಕ್ಕೆ. ಆ ಗೋಬೆ ಹೇಳ್ಕೊಡೋದಕ್ಕೆ ಯಾವ ಗುರು ತಾನೇ ಮುಂದೆ ಬರ್ತಾರತ್ತೆ? ಕಾಫಿ ಕುಡಿದು ಕಪ್ನ ತಗೊಂಬಂದು ಅಡಿಗೆ ಮನೆ ಗಿಡಿ. ಏನಾಯ್ತೆ ಪುಲ್ಲ? ಮ್ಯೂಸಿಕ್ ಕ್ಲಾಸ್ ಹೇಳ್ಕೊಡೋರು ಎಲ್ರಿಗೂ ಫೋನ್ ಮಾಡ್ದೆ ಕಣೋ, ತಪ್ಪಂಗುಚ್ಚಿ ಕಲ್ತ್ಕೊಡೋದಿಲ್ಲ ಅಂದ್ಬಿಟ್ರು. ಮ್ಯೂಸಿಕ್ ಕ್ಲಾಸಲ್ಲಿ ಎಲ್ಲಾದ್ರು ತಪ್ಪಂಗುಚ್ಚಿ ಹೇಳ್ಕೊಡ್ತಾರೇನೆ. ತಮಟೆ ಹೊಡಿಯೋರ್ನ ಕರ್ಸ್ಬೇಕು, ತಪ್ಪಂಗುಚ್ಚಿ ಕಲಿಬೇಕು. ತಮಟೆ ಹೊಡಿಯೋರು ಎಲ್ಲೋ ಸಿಗ್ತಾರೆ. ಆಂಧ್ರದಲ್ಲಿ ಅಂಜನಾ ಮೂರ್ತಿ ಅಂತ ಒಬ್ರಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ತಮಟೆ ಬಾರಿಸ್ತಾರೆ ಅಂದ್ರೆ ಬರೀ ಜನ ಅಲ್ಲ, ಆಂಧ್ರದ ಚೀಫ್ ಮಿನಿಸ್ಟರ್ ಕೂಡ ಹೆಜ್ಜೆ ಹಾಕಿದ್ದಾರೆ. ಕಲ್ಸ್ಕೊಡೋದಕ್ಕೆ ಎಷ್ಟು ತಗೊಂತಾರೋ? ಕೇವಲ 1 ಲಕ್ಷ. ಆಂಧ್ರದಲ್ಲಿ ಅಂಜನಾ ಮೂರ್ತಿಗಳು ಅಂತ ಇದ್ದಾರೆ. ಅವರು ತಪ್ಪಂಗುಚ್ಚಿ ಕಲ್ಸೋದ್ರಲ್ಲಿ ಫೇಮಸ್. ಅದನ್ನ ಕಲ್ಸ್ಕೊಡೋದಕ್ಕೆ ಒಂದೇ 1 ಲಕ್ಷ ಚಾರ್ಜ್ ಮಾಡ್ತಾರಂತೆ. ಕಲ್ಸ್ಬಿಡು. ಲೇ ದೇವ್ರು ಕೊಟ್ಟ ತಂಗಿ, ಈ ಥರದ ಹುಳ ನಾನು ನಿನ್ನ ತಲೆಯಲ್ಲಿ ಬಿಟ್ಟು ಪುಣ್ಯಾತ್ಮನೆ ಅವನಮ್ಮ. ನಾನೇ ಕಣ. ಯಾಕ? ತುಂಬ ಒಳ್ಳೆ. ಯಾಕೋ ಹೊಡ್ದೆ? ಸೊಳ್ಳೆ ಕೂತಿದ್ದಾನ? ಇಲ್ಲ ಕಣಲೆ, ಹೊಡಿಬೇಕು ಅಂತಾನೆ ಹೊಡೆದೆ. ಬುದ್ಧಿ ಅನ್ನೋದು ಇದೆಯೇನೆ? ತಪ್ಪಂಗುಚ್ಚಿ ಕಲಿಯೋದಕ್ಕೋಸ್ಕರ ಯಾವನಾದ್ರೂ 1 ಲಕ್ಷ ರೂಪಾಯಿ ಬಂಡವಾಳ ಕೊಡ್ತಾರೇನೆ. ಮನೆವರೆಗೂ ಬಂದು ತಪ್ಪೆ ಮಾಸ್ಬಿಟ್ಟು ಹೋಗ್ತಾರೆ. ಬೇಕಾಗಿಲ್ಲ. ಸರಿ, ನಾನೀಗ ಹೈದರಾಬಾದ್ಗೆ ಹೋಗ್ತಾ ಇದ್ದೇನೆ. ಯಾಕೋ? ಏನಮ್ಮ ಈ ಥರ ಪ್ರಶ್ನೆ ಕೇಳ್ತೀಯ? ಅಳಿಯಂದ್ರಿಗೆ ಒಂದು ಕೆಲಸ ಅಂತ ಒಂದ್ಸೋದು ಬೇಡವಾ? ನೋಡ ಮಾತಾಡ್ಕೊಡ್ತೀನಿ. ನೀನು ಹೇಳಿದ ಗುರುನ ಕರ್ಸೋಕ್ಕಾಗಲ್ಲ. ಈ ಅದೇ ಆಂಧ್ರದಲ್ಲಿ ಇನ್ನೊಬ್ಬ ಗುರುಗಳಿದ್ದಾರಮ್ಮ, ಬಾಲಾಂಜನೇಯ ಗುರುಗಳು ಅಂತ. ಅವ್ರನ್ನ ಬೇಕಿದ್ರೆ ಇಲ್ಲಿ ಕಳಿಸ್ಕೊಡ್ತೀವಿ. ಅವ್ರ ಹತ್ರ ಟಪ್ಪಂಗುಚ್ಚಿ ಕಲ್ತ್ಬಿಟ್ರೆ ಬರೀ ಅಳಿಯಂದ್ರೆ ನಮ್ಮ ಮನೆ ಮಂದಿ ಎಲ್ಲ ಟಪ್ಪಂಗುಚ್ಚಿ ಮಾಡ್ಬೋದು. ಅಕಸ್ಮಾತ್ ಅವ್ರು ಬರಕ್ ಒಪ್ಲಿಲ್ಲಪ್ಪ, ಆಗ ಆಸ್ತಿಲ್ ಭಾಗ ಕೊಡ್ತಾನೆ. ಗಾದಿ 4 ಪೆಟ್ಟು ಕಾದ್ರ 2 పెట్టి అనే మీద దొడ్డు నామ పెట్టాలి విద్య కాదురా రక్తనాలు బలమున్నాలు 2 పెట్టి
ಅತ್ತೆ. ಅದಕ್ಕೆ ನನ್ನನ್ನು ಅತ್ತೆ ಅಂತ ಕರಿತೀಯಲ್ಲ ನೀನ್ ಯಾರೋ ಕತ್ತೆ? ದೊಡ್ಡಮ್ಮನೂ ಅಲ್ಲ ಚಿಕ್ಕಮ್ಮನೂ ಇಲ್ಲ, ನಾನು ರಂಗಮ್ಮ. ಯಾರು ನೀವು? ಬಾಲಾಂಜನೇಯ. ಬಾಲನೇ ಇಲ್ಲ. ದುಡ್ಡು ಬೆಳೆಸ್ಕೊಂಡಿದ್ರಲ್ಲ ಅದಕ್ಕೆ ಬಾಲ ಇನ್ನೂ ಬೆಳೆದಿಲ್ಲ. ಯಾರು ನಿಮ್ಮನ್ನ ಕಳಿಸಿದ್ದು? ఎవరో పాండ్రగంటే హైదరాబాద్కు వచ్చారు, నాకు చెప్పారు, మేము వచ్చాను. 1,000 ರೂಪಾಯಿ ಬಿಡಿ. ಜಾಜತ್ಗೆ ಒಂದು ನಿಮಿಷ ಬನ್ನಿ. ಅವ್ರ ತಮಟೆ ಬೀಟ್ ಮಾಡೋದಕ್ಕೆ ನಾನು ಮನೆ ಕೊಡ್ಬೇಕಾ? ಬೇಕಿದ್ರೆ ಅವ್ರಿಗೆ ಹೇಳಿ, ನಿಮ್ಗೂ ತಮಟೆ ಬರ್ಸಕ್ ಹೇಳ್ತೀನಿ. ನಾಳೆಯಿಂದನೇ ತಪ್ಪಾಗಿ ಮುಚ್ಚಿ ಶಿರ ಹಚ್ಕೊಳ್ಳಿ. ನಮ್ಗೆ ಪ್ರಸಾದ. ತಿನ್ನೋದಕ್ಕೆ ಊಟ ಲೋಪತ್ತು ಚಿಂತನೆ ಇದ್ರೆ ನಾನು ತಪ್ಪಂಗುಚ್ಚಿ ಕಲಿದ್ದು ಯಾವಾಗ್ಲೂ. ನೀನು ತಪ್ಪಂಗು ಚಿಕ್ಕಲ್ಲಿ, ನಾನು ಬಾಳಿ ಚಿಕ್ಕಲ್ಲಿ. ముందుకురా. ఇప్పుడు నేను ఒక స్టెప్ చేస్తాను. ఫస్ట్ చూడు, నంతర నేనే వేసు. గారిది గురుగారికి స్టెప్. ఇది స్టెప్ పెట్టుకోరా, పెట్టుకోరా. ನಮ್ಮ ಯಜಮಾನ್ರನ್ನ ಹೊಡಿಯೋದಕ್ಕೆ ನೀವ್ ಯಾರೀ? ಕೊಡ್ತಾನಮ್ಮ, నేను ಗುರು, నేను ಕೊಡ್ತಾನು, ಈಕಿ ಕೊಡ್ತಾನು. ಏನೋ ಏಟು ಬಿಡಬಾರ್ದಂತ ಸೇಬಲ್ಲಿ ಹೊಡೆದಿದ್ದೀನಿ, ಇಲ್ಲಾಂದ್ರೆ ತಮಟೆನಲ್ಲೇ ಹೊಡೆದ್ಬಿಡ್ತೀನಿ. ಏಟಂటే ಇದ್ದೀರಾ? ಬೇಕು ಅಂದ್ರೆ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಮನೆ ಕಡೆ ಹೋಗ್ತೀನಿ. ಬೇಡ ಬೇಡ, ಕೋಪ ಮಾಡ್ಕೋಬೇಡಿ, ಲೈಟಾಗಿ ಹೊಡಿರಿ, ಪರವಾಗಿಲ್ಲ. ನಾನು ಏನೂ ತಪ್ಪು ಮಾಡಿಲ್ಲ, ಯಾಕೆ ಹಿಂಗ್ ಬಾರಿಸ್ತಾ ಇದ್ದೀರಾ? ఏ గాడిది, ముందుకు ఎప్పాన తప్పు చేస్తావు కదా, అప్పుడే ఇంత వరద డేటల్లా సరిపోతుంది. మీరు రాజకారణి కదా? ಸದ್ಯಕ್ಕೆ ಲೋಕಲ್ ಲೀಡರ್ ಆಗಿದ್ದೀನಿ. MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. అంటే మొదలు టప్పంగుచ్చి నీవు కలియాలమ్మా. టీము చూసావా లేదా, అన్ని రాజకారణులు స్టెప్ వేస్తారు ఇంత మాత్రం. ఇది కాదురా, ఓ రాజకారణి కూడా. సరే 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 కట్టుబడి రండి రండి రండి. ಇವತ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾಳೆ ಕರಿತೀನಿ. ಓಕೆ ಬಾಯ್ ಬಾಯ್. ఏంట్రా ముక్క చూస్తారు? ఏ గాడిది నీ ఎయ్యి, ఏ నాయి నీ చెయ్యి. ఇంత కాంప్లికేటెడ్ వద్దప్ప, సింపుల్ ఆಗಿ చెయ్యి. చెప్పారా మాట్లాడేదా చెప్తాను. అయ్యే పండించేరా. గురుకు నమస్కారం చెయ్యమ్మా. ನಮಸ್ಕಾರ. ಲೆಕ್ಕಕ್ಕಿಂದಾಗ ಬಗ್ಗದನ್ನ ಕಲಿಬೇಕಮ್ಮ. ಮಾತ್ರ ಈ ವಿದ್ಯೆಯನ್ನು ಉಳ್ಕೊಂಡ್ಬರುತ್ತೆ. ನಮಸ್ಕಾರ ಚೆಯ್ಯಮ್ಮ. ಇದುವರೆಗೂ ನಾನು ಯಾರ ಲೆಗ್ನ ಮುಟ್ಟಿ ನಮಸ್ಕಾರ ಮಾಡಿಲ್ಲ, ಹಾಗಾಗಿ ನಾನು ನಮಸ್ಕಾರ ಮಾಡಲ್ಲ. ನಿನ್ನ ಯಜಮಾನಪ್ಪ ಪಾದಕ್ಕೂ ನಮಸ್ಕಾರ చేయలేదಮ್ಮ. ನಾನು ನನ್ನ ಹಾಬಿಗೆ ನಮಸ್ಕಾರ. ಆಕ್ಚುಲಿ ಅವ್ರ ಪಾದ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಗುರುಗಾರು, ನಮಸ್ಕಾರ చేయಮ್ಮ. ನೋ, ಐ ಡೋಂಟ್ ಡೂ ದಿಸ್. ಹೋಗ್ಲಿ ಬಿಡಿ, ನಾನು ನಮಸ್ಕಾರ ಮಾಡ್ತೀನಿ. ನಿಮ್ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಯಜಮಾನ್ರ ಕಣ್ಗಳು ನೋಡ್ದಾಗೆ ಆಗ್ತಿದೆ. ಕಾಲಿಗೆ ನಮಸ್ಕಾರ ಮಾಡಿದ್ರೆ ಬೇಗ ಮದುವೆ ಆಗುತ್ತಂತೆ. ನಿನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಆದಷ್ಟು ಬೇಗ ನಿಮಗೆ ಸಿಗ್ತಾನೆ. ಯಜಮಾನ್ರು, ಈ ಬಾಲಾಂಜನೇಯ ನುಡಿದು ಒಂದೇ, ಆ ತಮಟೆ ನುಡಿಯೋದು ಒಂದೇ. ಗಾಡಿ ಏಟಂತೆ ಇದ್ದೀರಾ? ಎಷ್ಟು ಒಳ್ಳೆ ಗುರುಗಳು. ಅವ್ರ ಜೊತೆ ಟಾಕ್ ಮಾಡ್ಬಿಟ್ಟು ನಾನು ಟೀಚ್ ಮಾಡ್ರಿ. ಲೈಕ್ ಚಂಪ ಹೋಗಿ ಅಲ್ಲಿಂದ. ಓಕೆ.
ಸ್ವಲ್ಪ ಹಿಂದಕ್ಕೆ పెట్టಮ್ಮ. ಹೇಳ್ರ. ನೀವ್ಯಾಕೆ ಇದನ್ನೆಲ್ಲ ಟಚ್ ಮಾಡ್ತಾ ಇದ್ದೀರಾ? ಇದು పాఠమమ్మా పాఠము ఏర్పడమంటే టచ్ చేయాలి ఇల్లంటే విద్య అర్థలేదు నీది సొంత ఉంటుందమ్మా ಇದು ಬೆಳಕಬೇಕು ನಿಂದು ಬೆಳಕ ಇಲ್ಲ ಒಳ್ಳೆ ಗಂಡ ಗಂಬಿಸ್ತಾರೆ ನಿಂತು ಬಿಟ್ಟೆ ಏನು ಗುರುಗಳೇ ನಾನ್ ಸ್ವಲ್ಪ ಬಳಕಿಸ್ಲಾ? ಆ ಸೊಂಟದೇ ಟೆಟ್ರ ಏಟಂటే ಅದು ಸ್ವಂತ ಮಂಟೆ ಇದು ಸುಮ್ಮನೆ ನಿಂತ್ಕೊಂಡಿದ್ರು ಸೊಂಟ ಬಳಕಿಸ್ತಾನೇ ಇರ್ತಾಳೆ. ಎಂದಕ್ಕೂ ಸ್ಪೈನಲ್ ಕಟ್ ಪ್ರಾಬ್ಲಮ್. ಪೇಷಂಟ ರೇ ಡ್ಯಾನ್ಸ್ ಹೇಳ್ಕೊಡೋ ನೆಪದಲ್ಲಿ ನನ್ನ ಸೊಂಟನ ಟಚ್ ಮಾಡಿ ಮೊಸರು ಕಡಿತಾ ಇದ್ದೀರಾ? ನಾನು ಮೊಸರು ಕಡಿಯಲ್ಲ ಇದು ಮಜ್ಜಿಗೆ ಕಡಿಯಲ್ಲ ಇದು ನೀವು ಸೊಂಟ ಉಂಟಲ್ಲ ಅದನ್ನ ಬಳಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊಸರು ಬಾಯಿ ಇದುವರೆಗೂ ನನ್ನ ಹಬಿನೇ ನನ್ನ ಟಚ್ ಮಾಡಿಲ್ಲ. ನೀವೇನ್ರಿ ಟಚ್ ಮಾಡೋದು? ಹಿಂದೆ ಇದನ್ನಪ್ಪ ನಿನ್ನ ಟಚ್ ಮಾಡಿಲ್ಲ ಅಂದ್ರೆ ಅದು ಒಂದು ಗ್ರಾಚಾರಕ್ಕಿಲ್ಲಮ್ಮ నేను ಗುರುಗಾರು ನಾನು ಟಚ್ ಮಾಡಬೇಕು ನಮ್ಮ ಯಜಮಾನ್ರು ಸರಿಯಾಗಿ ಸ್ಟೆಪ್ ಆಗ್ತಿದ್ದಾರೆ ಇಲ್ವಾ ನೋಡ್ ಬನ್ನಿ. ಸುಡಮ್ಮ ನಾನು ಇಷ್ಟೊತ್ತು ಹೇಳ್ಕೊಟ್ಟಿದ್ದೀನಿಂದ ನೀನು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡು ವಿದ್ಯೆ ಬಂದಿದೆ ರಾರ ಗಾಡಿ ಅದಕ್ಕಮ್ಮ ಹೇಳೋದು ಗುರುಗಾರ ಜೊತೆಲಿ ಇರಬೇಕು ಪ್ರಾಕ್ಟೀಸ್ చేశాను ನಾನು ಓ ಹೇಳಿದ ಏನು ಗುರುಗಾರು ಹಿಂಗ್ ಹೊಡಿಸ್ತಾ ಇದ್ದೀರಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗಿದು ಏನಂತ ಇದ್ದೀರಾ ನೀವ್ ಹೇಳಿದ್ರಾ? ಅಲ್ಲರ ದಾಸರು ಹೇಳಿದ್ರು ಏನ್ ಮಾತಾಡ್ತಾ ಅಪ್ಪ ಕೂತಿದ್ದೆ ಅಂತ ನನಗೆ ಬರ್ತಾ ಇಲ್ವೇ? ಗುಡಿಬೆಣ್ಣ ಕಷಾಯ ಅಂತ ಒಂದು ఉంది ಅದನ್ನು ಕುಡಿದು ನಿಂಗೆ ಡ್ಯಾನ್ಸ್ ಬರ್ತದೆ ಈ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಮನೆ ತಾಗ್ತೀನಿ. ಈ ಮನೆಗೆ ನೀವೇ ಇಟ್ಟು ಅಲ್ಲ ಕುಕ್ಕೋ. ಜೋಡಿ ಜುಟ್ಟು ಕುಕ್ಕೋ ಗಿಕ್ಕೋ ನೆನ್ನೆ ಕುಕ್ಕು ಬಿಡ್ತೀನಿ. ಈ ಕಾಳು ಮೆಣಸುಗುಂದ ಬನ್ನಿ ಜೀರಿಗೆ ಗುಂದ ಬನ್ನಿ. ಚಿಕ್ಕಲವಂಗ ಬನ್ನಿ. ಹಸಿಮೆಣಸಿಕಾಯಿ ಬನ್ನಿ. ದೊಡ್ಡ ಮೆಣಸಿಕಾಯಿ ಬನ್ನಿ. ಒಣಮೆಣಸಿಕಾಯಿ ಬನ್ನಿ. ಅದೆಲ್ಲ ಚೆನ್ನಾಗಿ ರುಬ್ಬಿ ಕಷಾಯ ಮಾಡಿಸ್ಕೊಂಡು ಬಾ ಅದನ್ನ ಕುಚ್ಚಿಬಿಟ್ಟು ಡ್ಯಾನ್ಸ್ ಬರೆಸ್ತೀನಿ ಕಷಾಯ ರೆಡಿ. ಯಾಕೋ ಏನೋ ಗೊತ್ತಿಲ್ಲ ನಿಮ್ಮ ನೋಡಿದಾಗ ನನಗೊಂಥರ ಅನ್ಸುತ್ತಲ್ಲ. ಯಾಕೆ? ಓದ್ಕೊಂಡ್ರ ಗಾಡ್ದೆ ನೀಕು ಮದುವೆ ಆಗಿದ್ದೀನಿ ಇನ್ನೂ ಇಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅದು ಹಾಗಲ್ಲ, ನಿಮ್ಮನ್ನ ನೋಡಿದಾಗ ಮಾತ್ರ ಹಾಗನ್ಸುತ್ತೆ. ಯಾಕೆ? ಸೊಂಟ ಇಟ್ಕೊಂಡಿದ್ದಲ್ಲ ಅವಾಗ ನನಗೂ ಏನೇನು ಆಯ್ತು ವಿಟ್ಲ ಜಾಜಿ ಅಕ್ಕ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುಳ್ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿ ಇರ್ಲಿ. ಮೊದ್ಲಲ್ಲಿ ಕೂತ್ಕೊಂಡ ಕಷಾಯ ಕೊಡಿ. ಸಿಕ್ಕಾಪಟ್ಟೆ ಖಾರ ಇದೆ. ಇರ್ಬೇಕಮ್ಮ ಆ ಖಾರ ಇರಬೇಕು ಆ ಖಾರ ನಿಮ್ಮ ಕಿಬ್ಬು ಹೊಟ್ಟೆ ಒಳಗಡೆ ಇಳಿದು ನರನಾಡಿಗಳೆಲ್ಲ ಹಂಗಾಗಿ ಚಡ್ಡಿಗೆಟ್ಟಬೇಕು ಚಿಟ್ಟಿಕೊಂಡು ಕುಣಿವಂತ ಹುಮ್ಮಾಸು ವಸುಂದಿಯಮ್ಮ ಇದು ಬಿಟ್ಟು ಬೇರೆ ದಾರಿ ಇಲ್ವಾ? ನಮ್ಮನೆಗೆ ಹೋಗೋದಕ್ಕೆ ಆ ಕಡೆ ದಾರಿ ಇದೆ ನಾನು ಡ್ಯಾನ್ಸ್ ಕಲಿಯೋದಕ್ಕೆ ಇದು ಬಿಟ್ಟು ಬೇರೆ ದಾರಿ ಇಲ್ವಾ? ಗಾರ್ದಿ ನಿನ್ನಂತ ಶಿಷ್ಯನಿಗೆ ವಿದ್ಯೆ ಒಲಿಬೇಕು ಅಂದ್ರೆ ನನ್ನಂತ ಗುರು ನಿಂತುಕೊಂಡು ಬಿಡಬೇಕು ನನ್ನ ಆತ್ಮ ಬಂದು ನಿನ್ನಲ್ಲಿ ಸೇರಿದಾಗ ಮಾತ್ರ ನಿನಗೆ ತಪ್ಪನ್ನು ಮುಚ್ಚಿ ಬರುತ್ತೆ ನಾನು ಸಿನಿಮಾದಲ್ಲಿ ನೋಡಿದೆ ಗುರು ಸತ್ತು ಅವ್ರ ಆತ್ಮ ಶಿಷ್ಯದಲ್ಲಿ ಸೇರ್ಕೊಂಡ್ಮೇಲೆ ಅವನು ತಪ್ಪಾಗಿ ಗೊತ್ತಿಲ್ಲ ಚೆನ್ನಾಗಿ ಆಡಕ್ಕೆ ಶುರು ಮಾಡ್ದ. ಈಗ ನಾನು ಸುಟ್ಟು ಹೋಗಿ ನಿನ್ನಲ್ಲಿ ಬಂದು ಸೇರ್ಕೊಳ್ತೇನೆ ಆವಾಗ ನೀನು ತಪ್ಪ ಮುಚ್ಚಿ ಮಾಡ್ತಿ ಗುರುಗಳ ಏನಾಯ್ತು? ಗುರುಗಳ ನಿನ್ನ ಪ್ರಾಣಾಲು పోతా ఉంది ನೀನು ಪೂರ್ತಿ ಟಪ್ಪಂಗುಚ್ಚಿ ಹೇಳ್ಕೊತಾ ಇಲ್ಲ. ಏ ಗಾಡ್ದಿ ಇಪ್ಪ ನಾನು ಸಚ್ಚಿపోతాను ನನ್ನ ಆತ್ಮ ನಿನ್ನೊಳಕ್ಕೆ ಬರ್ತದೆ ಅದು ನಿನಗೆ ಟಪ್ಪಂಗುಚ್ಚಿ ಹೇಳಿಕೊಡ್ತದೆ ನಿನ್ ಪ್ರಾಣ ಕಳ್ಕೊಂಡು ನಿರ್ಧಾರ ಇಷ್ಟು ಲೇಟಾಗಿ ಮಾಡ್ತಾನ ಬೇಕಾಗಿಲ್ಲ.
ಇನ್ನು ನನಗೆ ಸಮಾಧಾನ. ಲೇ ವಿಟ್ಲ, ಎಷ್ಟೊಂದು ಫೇಮಸ್ ಡ್ಯಾನ್ಸರ್ ಆಗ್ಬಿಟ್ಟಿದ್ಯೋ, ಎಷ್ಟೊಂದು ಪ್ರಶಸ್ತಿಗಳು, ಎಷ್ಟೊಂದು ಬಿರುದು ಬಾವಲಿಗಳು. ತಪಾಂಗುಚ್ಚಿ ತಾರಕೇಶ್ವರ, ತಪಾಂಗುಚ್ಚಿ ತಂಬಿಟ್ಟಯ್ಯ. ಚಕ್ರವರ್ತಿ. ಲವ್, ಇವೆಲ್ಲ ನನ್ನ ಸ್ವಂತ ಪರಿಶ್ರಮದಿಂದ ಪಡೆದಿರುವಂತ ಕಣ. ನಿಮ್ ಗುರುಗಳು ಸತ್ ಮೇಲೆ ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಪೇಪರ್ ಅಲ್ಲಿ ಬರ್ತಿದ್ದಾರೆ. ಅವ್ನು ಯಾವನ ಗುರು? ಅವನು ಗುರು ಅಲ್ಲ, ಗುಗ್ಗುರು. ಯಾವ ಕಾಲ ಆಯ್ತು? ಲೇ ವಿಟ್ಲ, ನೀನು ಭಾರತದಲ್ಲೇ ನಂಬರ್ 1 ತಪಾಂಗುಚ್ಚಿ ಡ್ಯಾನ್ಸರ್ ಆಗ್ಬಿಟ್ಟಿದ್ಯಾ. ಸ್ವಲ್ಪ ಮಳೆ ಕೊಟ್ಟು ಮಾತಾಡಲೇ. ನೋಡ್ತಾ ಇರು, ಇನ್ನು ಸ್ವಲ್ಪ ವರ್ಷದಲ್ಲಿ ಅಮೆರಿಕ, ಜಪಾನ್, ಫ್ರಾನ್ಸ್, ಮಲೇಷ್ಯಾ, ಥೈಲ್ಯಾಂಡ್ ಎಲ್ಲ ಕಡೆ ಹೋಗಿ ನನ್ನ ಟಪಾಂಗುಚ್ಚಿ ಡ್ಯಾನ್ಸ್ ಅನ್ನ ಮಾಡಿ ನಾನು ಮೈಕಲ್ ಜಾಕ್ಸನ್ ಗಿಂತ ಫೇಮಸ್. ನಿಮ್ಮ ಈ ಚರಿತ್ರ ಮುಖಗಳನ್ನ ನೋಡ್ತಾ ಇದ್ರೆ ನನಗೆ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಿಲ್ಲ. ಆಲ್ ಆಫ್ ಯು ಗೆಟ್ ಔಟ್. ವಾಚ್ಮನ್ಗಳಾಗೋದಕ್ಕೂ ಲಾಯಕ್ಕಿಲ್ದರು. ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಮೆ, ತಪ್ಪಾಂಗುಚ್ಚಿ DA. ಇಂಥ ದುರಂಕಾರ ಮಾಡ್ಕೊಳ್ತಾವ. ಈಗ ನಿನ್ನ ಆತ್ಮದಿಂದ ನಾನು ಆಚೆ ಬಂದಿದ್ದೀನಿ. ಅಲ್ಲಿ ಹೆಂಗೆ ಖುಷಿ ಮಾಡ್ತೀಯ ಮಾಡಿ. ಮಿಸ್ಟರ್ ವಿಠಲ್ ಮಹಾರಾಜ್, ನಾಳೆ ನಮ್ಮ ಮಹಿಳಾ ಸಂಘದಲ್ಲಿ ನಿಮ್ಮ ಟಪಾಂಗುಚ್ಚಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಹಾಗಾಗಿ ಸ್ವಲ್ಪ ರಿಹರ್ಸಲ್ ಮಾಡ್ಕೋತೀರಾ? ರಿಹರ್ಸಲ್ ಯಾ. ನಾನು ಯಾ. ನಾ ಹೇಳಿದ್ ಬಿಟ್ಟು ಹಾಕ್ಬೇಕು. ಜಾಸ್ತಿ ಆಗ್ತೀಯೋ ಬಿಟ್ಟು ಬಿಟ್ಟು. ಯಾಕಡೆ ಅಂದಿಲೆ ದಬಾಕೊಂಡ್ ಬಿದ್ಬಿಟ್ರಿ. ನಾ ಟಪಾಂಗುಚ್ಚಿ ಆಡೋಣ ಅಂತ ನಿಂತ್ಕೊಂಡು ಸಾಕು, ಹಿಂದ್ಗಡೆಯಿಂದ ಯಾರೋ ಎಗ್ರಿಸ್ ಒದ್ದಂಗೆ ಆಗ್ತಿದೆಯಲ್ಲ. ನಮ್ಮ ಗುರುಗಳ ಆತ್ಮ ನನ್ನ ಬಿಟ್ಟು ಹೋಗ್ಬಿಡ್ತು ಏನೋ. ಸಿಕ್ಕಾಪಟ್ಟೆ ದುರಹಂಕಾರ ತೋರಿಸ್ತಿದ್ರಲ್ಲ, ಅದಕ್ಕೆ ಗುರುಗಳ ಆತ್ಮ ನಿಮ್ಮನ್ನ ಬಿಟ್ಟು ಹೋಗಿದೆ. ಯಾಕಮ್ಮಪ್ಪನ ಹೊಡೆದೆ? ನಾಳೆ ಮನೆ ಮುಂದೆ ಜನ ಸೇರ್ತಾರೆ, ಟಪಾಂಗುಚ್ಚಿ ಡ್ಯಾನ್ಸ್ ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ಜನಗಳೇ, ನೀವೆಲ್ಲ ಬಡವರು, ಹಾಗಾಗಿ ನೀವೆಲ್ಲಿರ್ತೀರೋ ನಾವು ಅಲ್ಲೇ ಬಂದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನೀವು ಭರತನಾಟ್ಯಂ ನೋಡಿರ್ತೀರಾ, ಬ್ರೇಕ್ ಡ್ಯಾನ್ಸ್ ನೋಡಿರ್ತೀರಾ, ಶೇಕು ಟ್ವಿಸ್ಟ್ ಎಲ್ಲ ನೋಡಿರ್ತೀರಾ, ಆದ್ರೆ ಈ ಟಪಾಂಗುಚ್ಚಿನ ನೋಡಿರಲ್ಲ. ಈಗ ನಾವು ಟಪಾಂಗುಚ್ಚಿನ ಪ್ರೆಸೆಂಟ್ ಮಾಡ್ತೀವಿ, ನೋಡಿ ನೀವೆಲ್ಲರೂ ಎಂಜಾಯ್ ಮಾಡಿ. ಓಕೆ? ಸಾಕು ನಿಲ್ಲಿಸ್ರೆ. ಟಪಾಂಗುಚ್ಚಿ ಡ್ಯಾನ್ಸ್ ಏನ್ರಿ? ಎಷ್ಟು ಕಠಿಣವಾಗಿ ಡ್ಯಾನ್ಸ್ ಮಾಡ್ತೀರ, ನಿಮ್ಗೆ ಬುದ್ಧಿ ಇಲ್ವಾ? ಏಮಾಯ್ತಮ್ಮ? ಇವ್ರ ಕುಂತ ನೋಡಿ ಕಾಣ್ಲಾರ್ದ ಜನ ಟೊಮೆಟೊದಲ್ಲಿ ಹೊಡೆದ್ಬಿಟ್ರು. ಈ 3 ಜನ ಚಾಲ ಮುಂಚೆ ಒಳ್ಳಮ್ಮ ಟೊಮೆಟೊದಲ್ಲಿ ಕೊಟ್ಟಾರು. ಕಡಪ ಒಳ್ಳೆ ಜನಗಳು ಆಗಿದ್ರೆ ಕಡಪ ಕಲ್ಲಲ್ಲೇ ತಡಬರ್ ಕೊಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ರು ಇವ್ರಿಗೆ ಟಪಾಂಗುಚ್ಚಿನೇ ಬರ್ತಿಲ್ವಲ್ಲ, ಏನ್ ಮಾಡೋದು? ಈ ಗಾರ್ಡಿಗೆ ಈ ಜನ್ಮ ಅಲ್ಲಮ್ಮ, ಇನ್ನು 7 ಜನ್ಮ ಬಂದ್ರು ಟಪ್ಪಂಗುಚ್ಚಿ ಕಳ್ಸ್ಕೊಡಕ್ಕಾಗಲ್ಲ, ಅವ್ರು ಕಲಿಯೋದು ಇಲ್ಲ. ಅನ್ಯಾಯವಾಗಿ ಅಂಜನ ಮೂರ್ತಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಹಾಳಾಗೋಗ್ಬಿಟ್ಟಿದ್ರಲ್ಲಮ್ಮ. ಅಂಜನಾಮೂರ್ತಿ ವಿಷಯ ನಿಮ್ಗೆ ಗೊತ್ತಾಯ್ತು? ಹೇಗಾದ್ರೂ ಮಾಡಿ ನೀವು ಕೂಡ 1 ಲಕ್ಷ ರೂಪಾಯಿ ಉಳಿಸ್ಬೇಕು ಅಂತಾನೆ ನೀನು వచ్చేಸಮ್ಮ.